ಇವರು ನಮ್ಮವರು. ನನ್ನ ಹೆಸರು ಪ್ರತಿಮಾ. ನನಗಿಬ್ಬರು ಮಕ್ಕಳು. ನಾನು ಇಲ್ಲೇ ಕೆಲಸ 10 ವರ್ಷದಿಂದನೂ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಇಬ್ಬರು ಸ್ಕೂಲ್ ಹೋಗ್ತಾ ಇದ್ದಾರೆ. ನಮ್ಮ ಯಜಮಾನ್ರೂ ಇದೇ ಕೆಲಸ ಮಾಡ್ತಾರೆ. ಅವರು ಒಂದು 25 ವರ್ಷದಿಂದನೂ ಮಾಡ್ತಾಯಿದ್ದಾರೆ ಕೆಲಸ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಬರ್ತೀವಿ. 6ರಿಂದ ಸಂಜೆ 7 ಗಂಟೆವರೆಗೂ ಕೆಲಸ ಮಾಡ್ತಾಯಿರ್ತೀವಿ. ಎಲ್ಲ ರೀತಿ ಬಟ್ಟೆ ಬರುತ್ತೆ. ಲಾಡ್ಜ್ ಬಟ್ಟೆಗಳು ಬರ್ತವೆ, ವಾಷಿಂಗ್ ಅಂಗಡಿ ಬಟ್ಟೆಗಳು ಬರ್ತವೆ, ಎಲ್ಲ ಬಟ್ಟೆಗಳು ಮಾಡ್ತೀವಿ. ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಕೊಡ್ತೀವಿ. ನಾವು ಅಂಗಡಿ ಬಟ್ಟೆಗಳು ಮಾಡೋದು ಬೆಳಗ್ಗೆ ಕೊಟ್ಟರೆ ಸಂಜೆ ಕೊಡ್ತಾಯಿರ್ತೀವಿ. ಒಟ್ಟಿನಲ್ಲಿ ಕೆಲಸ 4 ಗಂಟೆಗೆ ಆಗುತ್ತೆ. ಬಟ್ಟೆ ಕಿತ್ತಿ ನಾವೆಲ್ಲ ಮೂಟೆ ಕಟ್ಟಬೇಕಲ್ಲ, ಹಾಗಾಗಿ ಸಂಜೆ 7 ಗಂಟೆ ಆಗುತ್ತೆ. ಕೊಡೋರು ಕೊಡ್ತಾರೆ ಬಟ್ಟೆ, ಇಲ್ಲಾಂದರೆ ವಾಷಿಂಗ್ ಮಿಷಿನಲ್ಲೇ ಹಾಕೋತಾರೆ. ಮಿಷಿನ್ಗೆ ಹಾಕಿದ್ರೆ ನಾವೇ ಉಜ್ಜಬೇಕು ಕೈಯಲ್ಲಿ. ಎಲ್ಲ ಫ್ರೆಂಡ್ಸು ಎಲ್ಲ ಒಂದಾಗಿರ್ತೀವಿ. ನಾವು ಒಂದೇ ಥರ ಇರ್ತೀವಿ. ಎಲ್ಲ ಸಂಬಂಧಿ ರಿಲೇಷನ್ ಥರನೇ ಇರ್ತೀವಿ. ಮಡವಾಳ ಮಚ್ಚಪ್ಪಂದು ಫಂಕ್ಷನ್ ಇಟ್ಕೊಂಡಾಗ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ತುಂಬ ಹೌದು, ಇಲ್ಲೇ ಮಾಡ್ತೀವಿ, ಖುಷಿಯಾಗೇ ಮಾಡ್ತೀವಿ. ನಮ್ಮ ಜನಾಂಗದವರು ತುಂಬ ಕಷ್ಟದಲ್ಲಿ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ಬಟ್ಟೆ ಒಗಿತಾರೆ. ನಮಗೆ ಸಾಕಾಗೋಗಿದೆ ಜೀವನ ಇದೇನೆ. ಬೇರೆ ಕೆಲಸ ಇಲ್ವಲ್ಲ, ನಾವು ಇಲ್ಲೇ ಬರಬೇಕಲ್ಲ, ಬೇರೆ ಕೆಲಸ ಎಲ್ಲಿದೆ? ಅವರು ಬೆಳಗ್ಗೆ ನಮ್ಮ ಜೊತೆ ಅವರೂ ಎದ್ದೇಳ್ತಾರೆ. ನಾವು ಎದ್ದೇಳು ಅಂದರೆ ಅವರು ಎದ್ದೇಳ್ತಾರೆ, ಬೇಗ ಬೇಗ ತಿಂತಾರೆ. ಬೆಳಗ್ಗೆ 8 o'clockಗೆ ಸ್ಕೂಲ್ಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. 4 ಗಂಟೆ ಬಂದರೆ ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನಿಂದ ಬಂದು ಮನೇಲಿ ಮತ್ತೆ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತೀನಿ. ಕೇಶವಣ್ಣ ಅಂತ ಒಬ್ಬರಿದ್ರು. ಅವರು ಆ ತೊಟ್ಟಿ ಮೇಲಿಂದ ಕೆಳಗಡೆ ಬಿದ್ದೋದ್ರು. ದೊಡ್ಡ ಮೋರಿ ಒಳಗಡೆ ಬಿದ್ದೋದ್ರು. ಕಲ್ಲು ಅವ್ರ ಮೇಲೆ ಬಿದ್ದೋಯ್ತು. ಇವಾಗ ಅವ್ರ ಫ್ಯೂಚರೇ ಹಾಳಾಗೋಯ್ತು. ಸಿಮೆಂಟ್ ಕಲ್ಲು ಅವ್ರ ಮೇಲೆ ಕಾಲುಗಳ ಮೇಲೆ ಬಿದ್ದೋಯ್ತು. ಅದೇ ಮರೆಯೋಕ್ಕಾಗ್ದಿರೋ ನಮ್ಗೆ ಅದೇ ದೊಡ್ಡ ಘಟನೆ. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಇಲ್ಲಿ ಸೇರ್ಸೋದು ಬೇಡ, ಈ ಕೆಲಸ ಸಾಕು ನಮಗೇನೆ. ಸರ್, ನಮ್ಮ ಜನಾಂಗದಲ್ಲಿ ಕಷ್ಟ ಬೀಳೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂದರೆ ಕೈ ತೂತಾಗೋದು, ಈ ಬೆಳೆಗಳೆಲ್ಲ ಹಾಕೋದು, ಇವೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ತುಂಬಾ ಕಷ್ಟ ಆಗೈತೆ. ಅದೇ ಇವಾಗ ಕಷ್ಟ. ಇವಾಗ ನೋಡಿ, ಬಾಡಿಗೆ ಕಟ್ಕೊಬೇಕು. ಈಗ ಮಕ್ಕಳು ಓದಿಸ್ಬೇಕು, ಬಿಡ್ಬೇಕು. ಈಗ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಒಂದೊಂದು ಟೈಮ್ನಲ್ಲಿ ಸ್ಕೂಲ್ ಮಕ್ಕಳು ನೋಡಿ, ಈ ಮಗುಗೆ ಆಪ್ರೇಷನ್ ಮಾಡಿಸಿದ್ವಿ. ಹೆಂಗಾಗಿದೆ ಅಂದರೆ 1-2 ಲಕ್ಷ ಮೇಲೆ ಖರ್ಚಾಯಿತು. ಕೈ ನಾವು ಕೊಟ್ವಿ ನೋಡಿ. ನಮಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟಿರಲಿ. ನಮ್ಮ ಮಕ್ಕಳು ದೊಡ್ಡವರಾಗತ್ತಕ ನಾವು ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ರಿ. ನಾವು ಇದ್ರೆ ತಾನೇ ಅವ್ರನ್ನ ಓದ್ಸೋಕ್ಕೆ. ಒಬ್ಬಳನ್ನ ಡಾಕ್ಟ್ರು ಮಾಡಬೇಕು ಅಂತ ಆಸೆ ಇದೆ, ಒಬ್ಬನ ಪೊಲೀಸ್ ಮಾಡಬೇಕು ಅಂತ ಆಸೆ ಐತೆ. ಗ್ಯಾರಂಟಿ ಆಸೆ ಇದೆ. ನನಗೆ ಭರವಸೆ ಇದೆ ನನ್ನ ಮಕ್ಕಳು ಆಯ್ತಾರೆ ಅಂತ. ಮನೇಲಿ ಮಾಮೂಲಿ ಮಕ್ಕಳಿಗೆ ಊಟ ಮಾಡಿಸೋದು, ಅಡುಗೆ ಮಾಡೋದು, ಮಾಮೂಲಿ ಮನೆ ಕೆಲಸ ಇರುತ್ತಲ್ಲ, ಮನೆ ಕೆಲಸ ಮಾಡಿಕೊಂಡು ಮತ್ತೆ ಬೆಳಗಿನ ಜಾವ 6 ಗಂಟೆಗೆ ಎದ್ದೇ ಬರಬೇಕು. ಇದೇ ಪ್ರಪಂಚ ನಮಗೆ. ಇವರು ನಮ್ಮವರು.